ಏನಿಲ್ಲ, ಅದು ಕೋರ್ಟಲ್ಲಿ ನಡೀತಾರೋ ವಿಷಯ ಅದಕ್ಕೆ ನಾವು ಆಚೆ ಬಹಿರಂಗವಾಗಿ ಹೇಳಂಗಿಲ್ಲ. ಅದು ಅಗೇನ್ಸ್ಟ್ ದ ರೂಲ್ಸ್. ಯಾಕಂದರೆ ನಮ್ಮ ಲಾನ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಹೇಳಿರೋದಂತೆ ನಡ್ಕೊಬೇಕಾಗಿರೋ ನಮ್ಮದು ಒಂದು ಜವಾಬ್ದಾರಿ ಇದೆ. ಬಟ್ ಆದರೆ ಅದೇ ಎಲ್ಲ ಒಳ್ಳೇದಾಗ್ತಾ ಇದೆ, ಅಂಥದ್ದೇನು ಕೆಟ್ಟದಿಲ್ಲ. ಆಮೇಲೆ ನಮ್ಮ ಲಾ ಮೇಲೆ ನಮಗೆ ಅಪಾರವಾದ ಗೌರವ, ಆಮೇಲೆ ನಂಬಿಕೆ ಇದೆ. ಸೊ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಡೇಟು ಯಾವಾಗ ಏನಾದರೂ? ನೆಕ್ಸ್ಟ್ ಡೇಟು ನಿಮಗೆ ಗೊತ್ತಾಗುತ್ತಲ್ಲ. ಹೇಳಿ, ನೀವೇನಾದರೂ ಕೋರ್ಟಿಗೆ ಬಂದಿದ್ದೀರಾ ಬ್ರೋ, ಏನಾಯಿತು, ಏನಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತಂತೂ ಹೇಳೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ಮುಗೀತು ಅಂದರೆ ನಮ್ಮ ಕೆಲಸಗಳಿದೆ, ಶೂಟ್ಗಳಿರುತ್ತೆ. ಒಂದಿನ ಕೋರ್ಟಿಗೆ ಬಂದರೆ ಇಡೀ ದಿನ ಹೋಗುತ್ತೆ. ಸೊ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಮೂವಿ ಶೂಟಿಂಗ್ ಮೂವಿ ಇವಾಗ 4 ಮೂವಿ ನಡೀತಾ ಇದೆ. BRB ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ, ಬಿಲ್ಲರಂಗ ಭಾಷಾ. ಡೆವಿಲ್ ಈ ಮಂತು ಫೈಟ್ ಸೀನ್ಗಳು ಮುಗಿಯುತ್ತೆ, ಕಾಕಿ ಎಲ್ಲ ಮುಗೀತು. ಆ್ಯಂಡ್ ಹೊಸ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಫ್ಲರ್ಟ್ ಮುಗೀತು, ಕೋಣ ಮುಗೀತು, ಬಲರಾಮ ಇದೆ, ಇನ್ನೊಂದು ಹಾಫ್ ಸ್ಕೆಡ್ಯೂಲ್ ಇದೆ. ಇಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ. ವೆಬ್ ಸೀರೀಸು ಮುಗೀತು, ಇನ್ನೂ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್, ಡೆವಿಲ್ ಅವ್ರದ್ದು ದರ್ಶನ್ ಅವ್ರ ಜೊತೆ ನಿಮಗೆ ಕಾಂಬಿನೇಷನ್ ಶೂಟ್ ಅದೇ ಇವಾಗ ಫೈಟ್ ಸೀನ್ ಇದೆ. ಅವ್ರ ಜೊತೆ ಆಗ್ತಾ ಇದೆಯಾ? ಫೈಟ್ ನಾನು ಒಬ್ಬನೇ ಹೆಂಗೆ ಆಡ್ಕೊಂಡ್ಲಿ. ಸರ್, ನಿಮ್ಮ ಪ್ರಾಜೆಕ್ಟ್ಸ್ಗಳು ಹೇಗಿದೆ? ಸರ್, ಅದೇ ನಂದು ಇವಾಗ ನಿನ್ನೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ, ಮೂವಿ. ಒಳ್ಳೆ ಬ್ಯಾನರು. ಅದನ್ನು ಇನ್ನೊಂದು ವಾರದಲ್ಲಿ ಆಚೆ ಮಾತಾಡೋಣ ಅಂತ ಇದ್ದೀನಿ. ಸರ್, ವಿನಯ್ ಅವರು ರಜತ್ ಹತ್ರ ಮಾತಾಡೋಣ ಅನ್ನೋದು ಒಂದು ಆಗಿತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಹಂಗೆ ಹೋಗ್ತಾ ಇದೀವಿ ತಿನ್ನೋದಕ್ಕೆ, ಅಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಹೇಳ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತು, ಲಾಸ್ಟ್ ಕಳೆದ ದಿನಗಳಲ್ಲಿ ಅದೇ ಟಾಕ್ ಆಗ್ತಾ ಇತ್ತು, ಅದೇ ಕಮೆಂಟ್ಸ್ ಬರ್ತಾ ಇತ್ತು, ಇನ್ನು ಮಾತಾಡಲ್ಲ ಇನ್ನು ಮುಂದೆ ಅಂದ್ಬಿಟ್ಟು. ಈಗ ಜೊತೆಯಲ್ಲಿ ಇರೋದು ಜೊತೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ ಬ್ರದರ್, ಆ ಥರ ಏನಿಲ್ಲ. ಅದು ಸಡನ್ನಾಗಿ ಆ ಥರ ಆದಾಗ ಇಬ್ರಿಗೂ ಒಂಥರ ಶಾಕ್ ಥರ ಆಗಿತ್ತು. ಇಬ್ರಿಗೂ ಸ್ವಲ್ಪ ಟೈಮ್ ಬೇಕಾಗಿದೆ ಅದರಿಂದ ಆಚೆ ಬರೋಕ್ಕೆ. ಯಾಕೆಂದರೆ ನಾನು ಯಾವತ್ತೂ ಜೈಲ್ಗೆ ಹೋದವನಲ್ಲ, ವಿನಯನೂ ಯಾವತ್ತೂ ಜೈಲ್ಗೆ ಹೋದವನಲ್ಲ. ಅದು ಸಡನ್ನಾಗಿ ಆ ಥರ ಅದು ಏನಂತ ವಿಷಯ ಅಂತ ನಮಗೂ ಒಂಥರ ಅನ್ನಿಸ್ಬಿಡ್ತು. ಯಾಕಪ್ಪ ಏನು ಮಾಡ್ಬಿಟ್ಟು ಒಂದು ರೀಲ್ಸ್ಗೆ ಒಳಗೆ ಬಂದ್ಬಿಟ್ವಾ ನಾವು ಅನ್ನೋ ಥರ. ಇವಾಗ ಫ್ರೆಂಡ್ಶಿಪ್ನಲ್ಲಿ ಒಂದು ಜಗಳ, ಒಂದು ಸಿಟ್ಟು ಇಲ್ಲ ಅಂತಂದರೆ ಫ್ರೆಂಡ್ಶಿಪ್ಪೇ ಅಲ್ಲ, ಅದು ಸುಮ್ಮನೆ ಗಿವ್ ಆ್ಯಂಡ್ ಟೇಕ್ ಆಗ್ಬಿಡುತ್ತೆ. ಕೋಪ ಬಂದಾಗ ಕೋಪ ಮಾಡ್ಕೊಬೇಕು, ಫ್ರೆಂಡ್ಶಿಪ್ ತೋರಿಸೋವಾಗ ಫ್ರೆಂಡ್ಶಿಪ್ ತೋರಿಸ್ಬೇಕು. ಅದೇ ಅಲ್ವಾ ಫ್ರೆಂಡ್ಶಿಪ್ ಅಂದರೆ. ಎಕ್ಸಾಕ್ಟ್ಲಿ. ಸೊ ಇಲ್ಲ ಅಂತಂದರೆ ಅವ್ನು ಹಂಗೆ ಮಾಡ್ದ, ನಾನು ಮಾತಾಡಲ್ಲ, ಅದು ಗಿವ್ ಆ್ಯಂಡ್ ಟೇಕ್ ಆಗ್ಬಿಡುತ್ತೆ. ವಿ ಆರ್ ನೆವರ್ ಲೈಕ್ ದಟ್ ಸಿನ್ಸ್ 10-15 years. ಓಕೆ. ಸೊ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್. ಹಿಂಗೆ ಇರಲಿ ನಿಮ್ಮ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.